ಇನ್ನು ಬಿಜೆಪಿ ಶತಾಯಗತಾಯ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಮೂಡಾ ವಿಚಾರದಲ್ಲಿ ರಾಜಕೀಯ ದಾಳವನ್ನು ಉಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ಮನೆಯಲ್ಲಿ ಅಂದರೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕೂಡ ಹೊಸ ಹೊಸ ಸಭೆಗಳು ನಡೀತಾ ಇದೆ. ನಿನ್ನೆ ರಾತ್ರಿ ಒಂದು ವಿಶೇಷವಾದಂಥ ಸಭೆಯನ್ನು ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸಚಿವರ ಜೊತೆಗೆ ಮಾಡಿದ್ರು. ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಹಿರಿಯ ಸಚಿವರೆಲ್ಲರೂ ಕೂಡ ಇದ್ದರು. ಈ ಸಭೆಯಲ್ಲಿ ಬಿಜೆಪಿಗೆ ಹೇಗೆ ಕೌಂಟರ್ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬ ಗಂಭೀರವಾಗಿ ಚರ್ಚೆಗಳಾಗಿವೆ. ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯ ಮೂಡಾ ಪಾದಯಾತ್ರೆ ಅದು ಕೇವಲ ರಾಜಕೀಯ ನಡಿಗೆ ಅಲ್ಲ, ಅದರ ಬದಲಿಗೆ ಸರ್ಕಾರದ ಬುಡಕ್ಕೆ ಕೈ ಹಾಕೋ ಪ್ರಯತ್ನ ಅನ್ನೋ ಹಿಂಟ್ ಯಾವಾಗ ಸಿದ್ದರಾಮಯ್ಯನವರಿಗೆ ಸಿಕ್ತೋ ತಕ್ಷಣವೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಮುಂದಿನ ತಂತ್ರಗಾರಿಕೆ ಏನ್ ಮಾಡಬೇಕು ಅನ್ನೋ ಬಗ್ಗೆ ತಮ್ಮ ಆಪ್ತ ಸಚಿವರಿಗೆ ಬುಲಾವ್ ಹೊರಡಿಸಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಬಿಜೆಪಿಗೆ ಕೌಂಟರ್ ಆಗಿ ಯಾವ ದಾಳ ಉರುಳಿಸ್ತಿದ್ದಾರೆ ಅನ್ನೋ ಕಂಪ್ಲೀಟ್ ಕಹಾನಿ ಇಲ್ಲಿದೆ ನೋಡಿ. ರಾಜಕೀಯವಾಗಿ ಸಿದ್ದರಾಮಯ್ಯರನ್ನ ಗುರಿಯಾಗಿಟ್ಕೊಂಡು ಬಿಜೆಪಿ ಹೋರಾಟ, ಬಿಜೆಪಿಗೆ ತೊಡೆದಟ್ಟೋದಕ್ಕೆ ಸಿಎಂ ಹಿಡಿಯಾಗಿ ಬಿಟ್ಟಿದ್ದಾರೆ. ಆದ್ರೆ ಅದರ ಜಲ ನಿನ್ನೆ ನಡೆದ ಸಿಎಂ ಹಾಸ್ಯ ಮೀಟಿಂಗ್. ಬಿಜೆಪಿ ಮುಡಾ ಪ್ರಕರಣವನ್ನ ಇನ್ನಷ್ಟು ದೊಡ್ಡದು ಮಾಡೋದಕ್ಕೆ ಹೊರಟಿತು ಸಿದ್ದರಾಮಯ್ಯ ಎಚ್ಚರಗೊಂಡಿದ್ದಾರೆ. ಬಿಜೆಪಿ ಹೋರಾಟಕ್ಕೆ ಲಗಾಮು ಹಾಕದೆ ಹೋದ್ರೆ ತಮ್ಮನ್ನೇ ದುರ್ಬಲ ಮಾಡುವ ಪ್ರಯತ್ನ ಪಕ್ಷದ ಒಳಗೂ ಹೊರಗೂ ಜೋರಾಗಬಹುದು ಎಂಬ ಮುನ್ಸೂಚನೆ ಸಿದ್ದರಾಮಯ್ಯಗೆ ಸಿಕ್ಕಿದೆ. ಹೀಗಾಗಿ ತಮ್ಮ ಪ್ರಾಬಲ್ಯವನ್ನೇ ಪಣಕ್ಕಿಟ್ಟ ಸಿದ್ದರಾಮಯ್ಯ ಮುಡಾ ಪ್ರಕರಣದಲ್ಲಿ ರಾಜಕೀಯ ಪ್ರತಿತಂತ್ರ ಹೆಣೆಯೋದಕ್ಕೆ ಬುಲಾವ್ ಹೊರಡಿಸಿದ್ದು ತಮ್ಮ ನೆಚ್ಚಿನ ಸಚಿವರಿಗೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯನ್ನ ಬಗ್ಗು ಬಡಿಯಲು ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಭೆ ನಡೆದಿದೆ. ಹಿರಿಯ ಸಚಿವರ ಜೊತೆಗೆ ಸುದೀರ್ಘ ಸಭೆ ನಡೆಸಿರುವ ಸಿಎಂ ಚಕ್ರ ವ್ಯೂಹದಿಂದ ಹೊರಬರಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ತಡರಾತ್ರಿ ಸಿಎಂ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ಬೈರತಿ ಸುರೇಶ್, ಸಚಿವ ಜಮೀರ್ ಅಹಮದ್, ಕೃಷ್ಣ ಬೈರೇಗೌಡ, ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಹಲವು ಸಚಿವರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಪ್ರತಿತಂತ್ರ ರೂಪಿಸಿರುವ ಕೈ ನಾಯಕರು ಬಿಜೆಪಿ ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್ನಿಂದ ಪ್ರತಿಯೊಂದಕ್ಕೂ ಕೌಂಟರ್ ಮಾಡಬೇಕು ಅಂತ ಚರ್ಚಿಸಲಾಗಿದೆ. ಬಿಜೆಪಿಗೆ ಪ್ರತ್ಯುತ್ತರ ನೀಡಲು ಸಿಎಂ ಸಿದ್ದರಾಮಯ್ಯ ಸಚಿವರ ಪಡೆಯನ್ನೇ ಸನ್ನದ್ಧ ಮಾಡಿದ್ದಾರೆ. ಬಿಜೆಪಿಯ ಪಾದಯಾತ್ರೆಯನ್ನ ಹತ್ತಿಕ್ಕಿದ್ರೆ ಮುಂದೆ ಪರಿಣಾಮ ಸರಿ ಇರಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರೋ ಪರಮೇಶ್ವರ್ ನಾವು ಪಾದಯಾತ್ರೆಗೆ ಅವಕಾಶ ಕೊಡಲ್ಲ ಎಂದಿದ್ದಾರೆ. ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ. ಪರ್ಮಿಷನ್ ಕೊಡೋದಿಲ್ಲ, ಆದರೆ ಅವರು ನಾವು ತಡೆಯೋಕೆ ಹೋಗೋದಿಲ್ಲ. ಅವರು ಪ್ರತಿಭಟನೆ ಅವರ ಹಕ್ಕು, ಅವ್ರು ಮಾಡಲಿ. ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಮಾಡಿದ್ರೆ ಅದು ಇನ್ನು ಯಾವ ಮಟ್ಟಕ್ಕೆ ಹೋಗ್ತದೋ ಅವರು ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮ ಹೋರಾಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಸಿದ್ದರಾಮಯ್ಯ ಉರುಳಿಸಿದ ಒಂದು ದಾಳವಾದ್ರೆ ಸಿದ್ದರಾಮಯ್ಯ ಬತ್ತಳಿಕೆಯಿಂದ ಹೊರಬಿದ್ದ ಮತ್ತೊಂದು ಬಾಣ ಹಿಂದಾಸ್ತ್ರ. ಬಿಜೆಪಿಯನ್ನ, ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿಯನ್ನ ಗುರಿಯಿಟ್ಟು ಕೆಂಡ ಕಾರಿರುವ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಸಿದ್ದರಾಮಯ್ಯರನ್ನ ಟಚ್ ಮಾಡಿದ್ರೆ ರಾಜ್ಯದಲ್ಲಿ ದಂಗೆ ಏಳಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದೆ. ಕೇವಲ ಬಿಜೆಪಿಗೆ ಮಾತ್ರ ಶೋಷಿತ ಸಮುದಾಯಗಳ ಒಕ್ಕೂಟ ವಾರ್ನಿಂಗ್ ನೀಡಿದ್ದಲ್ಲ, ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಶೋಷಿತ ಸಮುದಾಯದ ನಾಯಕರು ಸಿದ್ದರಾಮಯ್ಯರನ್ನ ಟಚ್ ಮಾಡಿದ್ರೆ ಎಚ್ಚರ ಅಂತ ನೇರವಾಗಿ ಹೇಳಿದ್ದಾರೆ. ಈ ಮೂಲಕ ಪಕ್ಷದ ಒಳಗೂ ಯಾರೆಲ್ಲ ಸಿದ್ದರಾಮಯ್ಯರನ್ನ ಮುಡಾ ಕೇಸ್ನಲ್ಲಿ ದುರ್ಬಲ ಮಾಡಬೇಕು ಅಂತ ತೆರೆಮರೆಯ ಕಸರತ್ತನ್ನ ನಡೆಸಿದ್ರು ಅವರಿಗೂ ಕಟುವಾದ ಮಾತುಗಳನ್ನ ಮುಟ್ಟಿಸಿದಂತಾಯ್ತು. ಈ ರೀತಿಯನ್ನ ನೀವೇನಾದ್ರೂ ಮುಂದುವರಿಸಿದ್ದೆ ಆದ್ರೆ ಏನು 3ನೇ ತಾರೀಕಿಂದ ನೀವು ಜಾಥಾ ಹೊರಡ್ತೀರಿ, ನಿಮಗಿಂತ ಮುಂಚಿತವಾಗಿ ನಾವು ನಿಮಗೆ ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ. ಈಗಾಗಲೇ ನಾವು ನಿಮ್ಮ ಮುಖಾಂತರ ಜನರಿಗೂ ಕೂಡ ನಾವು ಹೇಳ್ತಿದ್ದೀವಿ, ಎಲ್ಲ ತಯಾರಾಗಿರ್ರಿ. ಶೋಷಿತ ಸಮುದಾಯಗಳ ಒಬ್ಬ ಮುಖ್ಯಮಂತ್ರಿ
ಈ ಶೋಷಿತರನ್ನ ಇವತ್ತೇ ಅಲ್ಲ ದೇವರಾಜವರೆಗೂ ಕಾಟ ಕೊಟ್ಟವ್ರು ಇವರು. ಕಾಂಗ್ರೆಸ್ಗೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಡ್ಯಾಮೇಜ್ 2 ಪ್ರಕರಣಗಳಿಂದ ಆಗಿದೆ. ಸಿದ್ದರಾಮಯ್ಯ ಮತ್ತವರ ಆಪ್ತರಿಗೆ ಸಿಕ್ಕ ಒಳ ಮಾಹಿತಿ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವ ಕಸರತ್ತು ಕೆಲವೊಂದಿಷ್ಟು ನಾಯಕರಿಂದ ನಡೆದಿದೆ ಎಂಬುದು. ಹೀಗಾಗಿ ಮೂಡಾ ಪಾದಯಾತ್ರೆಯನ್ನ ಸರಾಗವಾಗಿ ಬಿಟ್ರೆ ಸಂಕಷ್ಟ ಕಾಡಬಹುದೆಂಬ ಮುನ್ನೆಚ್ಚರಿಕೆ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದಾರೆ. ಶೋಷಿತ ವರ್ಗಗಳ ಒಕ್ಕೂಟ ಇದೀಗ ಕಂಪ್ಲೀಟ್ ಆಗಿ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಮಾಡ್ತಿದೆ. ಇದು ಸಿದ್ದರಾಮಯ್ಯ ಬಳಸಿರೋ ಒಂದು ಬಾಣದ ಸ್ಯಾಂಪಲ್ ಅಷ್ಟೇ. ಹಾಗಂತ ಇದು ಕೇವಲ ರಾಜಕೀಯ ಸಮರ ಅಂದುಕೊಂಡ್ರೆ ತಪ್ಪಾಗುತ್ತೆ. ಅದರ ಬದಲು ಮುಂದಿನ ದಿನಗಳಲ್ಲಿ 2 ವರ್ಗಗಳ ನಡುವಿನ ಸಂಘರ್ಷ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.